whole concept of Congress is to kill the Hindu society by caste. ಇದರಲ್ಲಿ ಯಾರಿಗೂ ಏನು ಸಂದೇಶ ಇಲ್ಲ, ಇದೇನಿಲ್ಲ, ಇದೆಲ್ಲ ಸ್ವಾರ್ಥ. ಸಂದೇಶನೂ ಇಲ್ಲ, ದೇಶನೂ ಇಲ್ಲ. ದೇಶವೇ ಇಲ್ಲದ ಕಾಂಗ್ರೆಸ್ಗೆ ಇನ್ನು ಸಂದೇಶ ಏನು ಬಂತು? ಏನು ಕಾಂಗ್ರೆಸ್ ಸಿದ್ಧಾಂತ ಇವತ್ತು? ಏನ್ರಿ ಕಾಂಗ್ರೆಸ್ ಸಿದ್ಧಾಂತ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಬರ್ಟ್ ವಾದ್ರಾನ ಬೈಯುವಂತಿಲ್ಲ. ಅವ್ರು ಹೇಳಿದ್ರು ಸಿದ್ಧಾಂತ ನಂಬರ್ 1. ನಂಬರ್ 2, ಸಾಧ್ಯವಾದಷ್ಟು ಮೈನಾರಿಟಿಯ ಹೆಸರಿನಲ್ಲಿ ಮುಸ್ಲಿಮರನ್ನು ಓಲೈಸಬೇಕು. ನಂಬರ್ 3, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ವಾರದಲ್ಲಿ 2 ಬಾರಿಯಾದರೂ ಮೋದಿಯನ್ನು ಮತ್ತು ಬಿಜೆಪಿಯನ್ನು ಕ್ಯಾಕರಿಸಿ ಉಗಿಯಬೇಕು. ಅದು ಕೆಲವರಿಗೆ ಪೇಟೆಂಟ್ ಆಗ್ಬಿಟ್ಟು ಅದೆಲ್ಲ ಬೇರೆ ವಿಚಾರ. ಉಗಿಯಬೇಕು, ಉಗಿದರೆ ಸಿದ್ಧಾಂತ ಪಾಲನೆ ಆಗ್ತಾ ಇದೆ ಅಂತ ಅರ್ಥ. ಉಗಿಯಬೇಕು. ನಂಬರ್ 4, ಇದು ಸಾಲದೆಂಬಂತೆ ಆಗಾಗ್ಗೆ ಹಿಂದೂಗಳನ್ನು ಕ್ಯಾಕರಿಸಿ ಉಗಿಯಬೇಕು. ಹಿಂದೂಗಳು ಹೌದೌದು, ಉಗಿಯಬೇಕು. 5ನೇದು, ಸಾಧ್ಯವಾದಷ್ಟು ಜಾತಿಗಳ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇರಬೇಕು, ಅವರವರ ವೈಯಕ್ತಿಕ ಕ್ಷೇತ್ರ ಲಾಭಗಳಿಗೆ ಅನುಕೂಲವಾಗಿ. ಇದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ರಿಂದ ಈಗ ಇದೇ ಕಾಂಗ್ರೆಸ್ ಸಿದ್ಧಾಂತ. ಇನ್ಯಾವ ಸಿದ್ಧಾಂತವೂ ಇಲ್ಲ ಕಾಂಗ್ರೆಸ್ ಅಲ್ಲಿ. ಕಾಸು ಹೊಡ್ಕೋ ಎಲ್ಲ ಪಾರ್ಟಿ ತರ ಅವ್ರದ್ದು ಅಷ್ಟೆ. ಸುಮ್ಮನೆ ಏನು ಕಾಂಗ್ರೆಸ್ ಸಿದ್ಧಾಂತ? ಯಾವ್ದ್ರಿ ಕಾಂಗ್ರೆಸ್ ಸಿದ್ಧಾಂತ ಹೇಳಿ ನೋಡೋಣ. ಇತ್ತು ಕಾಂಗ್ರೆಸ್ ಅಲ್ಲಿ ಸಿದ್ಧಾಂತ ಇರಲಿಲ್ಲ ಅಂತಲ್ಲ, ಇತ್ತು. ಸುಮ್ಮನೆ ಸೆಕ್ಯುಲರ್ ಎಲ್ಲರೂ ಒಂದೇ ಅಂತ ಮಾತಾಡ್ತಿರ್ಲಿಲ್ಲ. ಪಾಲನೆಯನ್ನ ಮಾಡುವ ಕಾಲ ಇತ್ತು. ಇರ್ಲೇ ಇಲ್ಲ ಅಂತ ಅಲ್ಲ. ನಮ್ಮ ಮನೆಯಲ್ಲಿ ನೋಡಿದ್ದೀನ್ರಯ್ಯ, ನೀವು ಎಷ್ಟು ಜನ ಯಾವನವನು ಕಾಂಗ್ರೆಸ್ ಸಿದ್ಧಾಂತ ಎಲ್ಲ ಮಾತಾಡ್ತೀರಿ ನೀವೆಲ್ಲರೂ ಬಂದು ನೀವುಗಳು. ನಾವು ನೋಡಿದ್ದೀವಿ ಇದನ್ನೆಲ್ಲ ಚಿಕ್ಕ ಹುಡುಗರಿದ್ದಾಗ್ಲಿಂದಾನು. ನಮ್ಮ ಮನೆಗಳಲ್ಲಿ ನಡೀತಾ ಇದ್ದಂಥ ಚರ್ಚೆಗಳಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ ಇದನ್ನೆಲ್ಲ. ಅದೇನೇನು ಇತ್ತಿತ್ತು ಅವ್ರುಗಳಿಗೆ ಅಂತ. ಅಲ್ಲಿ ದೇರ್ ವಾಸ್ ನೋ ಕಮ್ಯುನಿಟಿ. ಈಗೇನಾಗಿದೆ, ಒಬ್ಬರನ್ನ ಮೆಚ್ಚಿಸಕ್ಕೆ ಇನ್ನೊಬ್ಬರನ್ನ ಬೈತೀರಿ ಕೂತ್ಕೊಂಡು. ಕಾಂಗ್ರೆಸ್ನವ್ರು ಕೆಲಸವಿಲ್ಲ ನಿಮಗೆ 3 ಹೊತ್ತುವೆ. ಈಗ ನೆಕ್ಸ್ಟ್ ಬರುತ್ತಲ್ಲ, ಯಾರು ಚೆನ್ನಾಗಿ ಬೈತಾರೆ, ಈಗ ಹರಿಪ್ರಸಾದ್ ಟೈಪು. ಏನು ವೈರಿಗಳು ಬೇಕಾ ಬೇರೆಯವರು ಕಾಂಗ್ರೆಸ್ಗೆ? ಯಾಕೆ ಓಟ್ ಹಾಕ್ಬೇಕು ಹಿಂದೂಗಳು? ಹರಿಪ್ರಸಾದ್ ಮಕ ನೋಡಿಕೊಂಡು ಯಾಕೆ ಓಟ್ ಹಾಕ್ಬೇಕು? ವೈ ಶುಡ್ ದೇ ವೋಟ್? ಅದಕ್ಕೆ ಜಾತಿಗೆ ಹೋಗ್ತಾರೆ. ಅವ್ರೇನ್ ಜನರ ಮುಂದೆ ಹೋಗಿ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಕಾಂಗ್ರೆಸ್ ಇಸ್ ಟು ಕಿಲ್ ದ ಹಿಂದೂ ಸೊಸೈಟಿ ಬೈ ಕಾಸ್ಟ್. ಅದವರ ಅಜೆಂಡಾ ಅಷ್ಟೇ. ಅದು ಅಜೆಂಡಾ ಒಪ್ಕೋತೀನಿ ಬೇಕಾರೆ. ಸುಮ್ಮನೆ ಯತೀಂದ್ರ ಅವರು ಪ್ರತಿಪಾದನೆ ಮಾಡೋದು ಬೇರೆ, ಬಟ್ ಅದನ್ನು ಅಥಾರಿಟೇಟಿವ್ ಹೀಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ ಅಂತ ನನ್ನ ವಾದ.